ಇಫಾನ ಇಲ್ಲಿ ಮಾಡಬೇಕು, ಇಂಟರ್ನ್ಯಾಷನಲ್ ಫಿಲಮ್ ಅವಾರ್ಡ್ ಫಂಕ್ಷನ್ ಇಲ್ಲಿ ಮಾಡಬೇಕು ಅಂತೇಳಿ, ಸೌತ್ ಇಂಡಿಯಲ್ಲಿ ಮಾಡಬೇಕು ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ. ಎಂಟೈರ್ ಟೀಮ್ ಬಂದಿತ್ತು ನನ್ನ ಹತ್ರ. ನಾನು ಇನ್ನೊಂದು ರೌಂಡ್ ಮೀಟಿಂಗ್ ಆದಮೇಲೆ ನಮ್ಮ ಚೀಫ್ ಮಿನಿಸ್ಟರ್ಗೆ ಅದ್ರ ಬಗ್ಗೆ ಪ್ರೆಸೆಂಟ್ ಮಾಡ್ತೀನಿ. ಬೆಂಗಳೂರಲ್ಲಿ ಮಾಡಬೇಕು. ಲಾಸ್ಟ್ ಇಯರ್ ಅಬುದಾಬಿಲಿ ನಡೆದಿತ್ತು. ಈ ಸತಿ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ಅವರೆಲ್ಲ. ಯಾಕೆಂದರೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ನೀವೆಲ್ಲ ಕೆಲವು ಕಲಾವಿದರೆಲ್ಲ ಒಳ್ಳೆ ಬಾಂಬೆಗಿನ್ನ ಬಾಲಿವುಡ್ಗಿನ್ನ ಸ್ವಲ್ಪ ದೊಡ್ಡದಾಗೆ ತೆಗೆದುಕೊಂಡು ಹೋಗಿದ್ದೀರಿ. ಇದಕ್ಕೆ ನಿಮ್ದೆಲ್ಲ ಶ್ರಮ ಇದೆ, ಎಲ್ಲ ಕೂಡ ಇದಕ್ಕೆ ನಾವು ಅಭಿನಯಿಸಬೇಕು. ಇಡೀ ಭಾರತ, ಇಂಡಿಯಾ, ಬಾಲಿವುಡ್, ಹಾಲಿವುಡ್ ಬೋತ್ ಆರ್ ಲುಕಿಂಗ್ ಅಟ್ ಕರ್ನಾಟಕ. ಇದು ನಿಮ್ಮೆಲ್ಲರ ಶ್ರಮದಿಂದ, ನಿಮ್ಮ ಕಷ್ಟದಿಂದ. ನಿಮ್ಗೆ ಯಾರು ಫೈನಾನ್ಸ್ ಕೊಡೋದಿಲ್ಲ ಅನ್ನೋ ಗೊತ್ತಿದೆ ನನಗೆ. ನಿಮ್ಮ ಫೈನಾನ್ಸು ಚಕ್ರ ಬಡ್ಡಿ 3%, 36%, ಎಲ್ಲ ಬೇಕಾದಷ್ಟು ಕಷ್ಟ ಇದೆ ಅನ್ನೋದು ಕೂಡ ನನಗೆ ಅರಿವಿದೆ. ನಮ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಆದ್ರೂ ಕೂಡ ಗೌರ್ಮೆಂಟ್, ಇದು ನಾವಲ್ಲ, ಗೌರ್ಮೆಂಟ್ ಆಚಾರ ವಿಚಾರನ ಪ್ರಚಾರ ಮಾಡೋದು ಕೂಡ ನಿಮ್ಮ ಧರ್ಮ. ನಿಮ್ಮ ಕಲೆ ಮುಖಾಂತರ, ನಿಮ್ಮ ಸಿನಿಮಾದ ಮುಖಾಂತರ, ನಿಮ್ಮ ಥಿಯೇಟರ್ಗಳ ಮುಖಾಂತರ ಸಮಾಜ. ಈಗ ನಾವು 5 ಗ್ಯಾರಂಟಿ ತಂದು ತಂದು 5 ಗ್ಯಾರಂಟಿ ನಮ್ಮನೆ ಊಟಕ್ಕೆ ತಂದ್ವಾ, ಇಲ್ಲ ಒಂದು ಪಾರ್ಟಿಯವ್ರಿಗೋಸ್ಕರ ತಂದ್ವಾ? 56,000 ಕೋಟಿ ಕೊಟ್ಟಿದ್ದೀವಿ. 56,000 ಕೋಟಿ ಬಸ್ಸಲ್ಲಿ ಓಡಾಡಕ್ಕಿರ್ಬೋದು, ಕರೆಂಟ್ಗಿರ್ಬೋದು, ಪ್ರತಿಯೊಂದು ಕುಟುಂಬ ಇದಕ್ಕೆ ಶಕ್ತಿ ಸಿಗ್ಲಿ ಅಂತೇಳಿ. ಯಾವುದೇ ಒಂದು ಮನೇಲಿ ಒಂದು ಟಿವಿ ಹಾಕ್ದವ್ರು, ಈಗ ಟಿವಿಯವರು ಅಧ್ಯಕ್ಷರು, ಟಿವಿಯವರ ಮುಖ್ಯಸ್ಥರು ಬಂದಿದ್ದಾರೆ, ಒಂದು 3-4 ಟಿವಿಯವರು ಇಲ್ಲಿ ನೋಡ್ತಾ ಇದ್ದೀನಿ ನಾನು. ಅವ್ರಿಗೂ ಒಂದು ದೊಡ್ಡ ಇಲ್ಲಿ TRPಗೆ ಬಹಳ ನಿಮ್ಮ ಸಿನಿಮಾಗಳು ಬಹಳ ಮುಖ್ಯ, ಕಲೆ ಬಹಳ ಮುಖ್ಯ. ಗಂಟೆಯಲ್ಲಿ ಅಟ್ಲೀಸ್ಟ್ 2 ಗಂಟೆ ಆದ್ರೂ ಕೂಡ ಜನ ಟಿವಿ ಮುಂದೆ ಕೂತಿರ್ತಾರೆ. ನೀವೇನ್ ಪ್ರದರ್ಶನ ಮಾಡ್ತೀರಿ, ನೀವೇನ್ ತಯಾರು ಮಾಡ್ತೀರಿ, ಥಿಯೇಟರ್ ನೋಡಕ್ಕಾಗ್ಲಿಲ್ಲ, ಟಿವಿಲಾರು ನೋಡ್ತಾ ಇದ್ದಾರೆ. ಈಗ ಲಾಸ್ಟ್ 7-8 ಮಂತ್ಸಿಂದ ಎಲ್ಲ ಥಿಯೇಟರ್ಗಳಲ್ಲಿ ಈಗ PVR ಅವರು ಬಾಡಿಗೆನೇ ಕೊಟ್ಟಿಲ್ಲ. ಬಾಡಿಗೆಗೆ ಲಾಸ್ ಆಗ್ತಾ ಇದೆ, ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತೇಳಿ. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಒಂದು ದೊಡ್ಡ, ಈಗೇನು 1 ಗಂಟೆ 1-1/4 ಗಂಟೆಗೆ ಮೈಸೂರಿಗೆ ಹೋಗ್ಬೋದು, ಒಳ್ಳೆ ಜಾಗವನ್ನು ಕೂಡ ಮಾಡಿ ಒಂದೊಳ್ಳೆ ಸಿಟಿ ಮಾಡಬೇಕು ಅಂತೇಳಿ ಅಲ್ಲಿ ಈಗಾಗಲೇ ಅವರ ಸಂಕಲ್ಪ ಇದೆ. ಬಹುಶಃ ಈ ಬಜೆಟ್ ಆದಮೇಲೆ ಒಂದು ಪ್ಲಾನ್ ಸಬ್ಮಿಟ್ ಆಗಿತ್ತು. ಆ ಪ್ಲಾನು ಸರಿ ಇಲ್ಲ ಅಂತೇಳಿ ಅವರೇ ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ. ಒಂದು ಕೂತ್ಕೊಂಡು ಅನೇಕರ ಚರ್ಚೆ ಮಾಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಫಿಲಮ್ ಸಿಟಿ ಮಾಡಬೇಕು ಅನ್ನೋದು ಅವರ ಸಂಕಲ್ಪ ಇದೆ. ಅದು ಕೂಡ ಮಾಡಲಿಕ್ಕೆ ಇವತ್ತು ಎಲ್ಲ ಹೊರಟಿದ್ದಾರೆ. ತಮ್ಗೆ ನಾವು ಕೇಳೋದಿಷ್ಟೇ, ಹಿಂದೆ ಕೂಡ ಬಹಳ ದೊಡ್ಡ ಕಲಾವಿದರೆಲ್ಲ ನಮ್ಮ ರಾಜ್ಯದಲ್ಲಿ ಬೆಳೆದು ಹೋಗಿದ್ದಾರೆ. ಮುಂದಕ್ಕೂ ಕೂಡ ಯಂಗ್ಸ್ಟರ್ಸ್ಗೆಲ್ಲ ಬೇಕಾದಷ್ಟು ಅವಕಾಶ ಇದೆ. ಸ್ಕೋಪು, ಲ್ಯಾಂಗ್ವೇಜು ಎಲ್ಲ ಇದ್ದ. ಹಿಂದೆ ರಾಮನಗರದಲ್ಲಿ ಶೋಲೆ ನಡೆಸಿದಾಗ ಯಾವುದು ಸಾಧ್ಯನಾ ಇಂಥದ್ದೆಲ್ಲ ಅಂತ ಕೂಡ ಹಿಂದೆ 40-50 ವರ್ಷದಿಂದ ಮಾತಾಡ್ತಿದ್ರು. ಹಿಂಗೆಲ್ಲ ಇವತ್ತು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಸಿರಿ ಸಂಪತ್ತು ಏನಿದೆ, ಇಲ್ಲಿರೋಂಥ ಮಲ್ನಾಡು ಪ್ರದೇಶ ಏನಿದೆ, ಚಿಕ್ಕಮಗಳೂರು ಇರ್ಬೋದು, ಕೂರ್ಗ್ ಇರ್ಬೋದು, ನಮ್ಮ ಸೀಶೋರ್ ಇರ್ಬೋದು, ಏನು ಕೋಸ್ಟಲ್ ಬೆಲ್ಟ್ ಇರ್ಬೋದು, ಇಲ್ಲ ಉತ್ತರ ಕರ್ನಾಟಕದಲ್ಲಿರುವಂಥ ಗೋಲ್ಗುಂಬಸ್ ಇರ್ಬೋದು, ಬೇರೆ ಬೇರೆ ವಿಜಯನಗರದ ಎಂಪೈರ್ ಇರುವಂಥ ಸ್ಥಾನಗಳು, ಎಂತೆಂಥ ಚಿತ್ರವನ್ನ ನೋಡೋಂಥ ತೋರಿಸುವಂಥ ಒಂದು ದೊಡ್ಡ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲೇ ಮುಖ್ಯಮಂತ್ರಿಗಳು ಇದು ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಥೀಮನ್ನು ಇಡೀ ದೇಶಕ್ಕೆ ಒಂದು ಕಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಿಮಗೆಲ್ಲ ಶುಭವಾಗಲಿ. ಅಟ್ಲೀಸ್ಟ್ ಮುಂದಕ್ಕಾರ ಕೂಡ ಇಂಥ ಕಾರ್ಯಕ್ರಮಕ್ಕೆ ಫಿಲಂ ಚೇಂಬರ್ ಅವರು, ಅಕಾಡೆಮಿಯವರು, ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತ ಇರಲಿ, ರಿಕ್ವೆಸ್ಟ್ ಅಂತ ಇರಲಿ, ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್, ನನ್ನ ಕಾರ್ಯಕ್ರಮ ಅಲ್ಲ ಇದು, ನಿಮ್ಮ ಕಾರ್ಯಕ್ರಮ. ಹೇಮಾ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ. ಅವ್ರ ಯಾಕೆಂದ್ರೆ ಬರೀ ಒಂದು 25 ಜನಕ್ಕೆ ಸಿನಿಮಾ ಬೇಕಾಗಿರೋದು. 20 ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಆಪರೇಟ್ ಮಾಡಲ್ಲ, ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲ ನಟ್ಟು ಬೋಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಗುಡ್, ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ. ಏನಿವೆ, ಒಳ್ಳೇದಾಗ್ಲಿ, ನಿಮ್ಗೆಲ್ಲ ಶುಭ ಆಗ್ಲಿ. 16ನೇ ಫಿಲಂ ಫೆಸ್ಟಿವಲ್ಲು ಬಹಳ ಚೆನ್ನಾಗಿ ಯಶಸ್ಸಾಗ್ಲಿ. ನೋಡೋಣ, ಟೈಮ್ ಸಿಕ್ತು ಅಂತಂದ್ರೆ ನಾನು ಹೋಗಿ ಯಾವ್ದಾದ್ರು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆನಂದ ಪಡ್ತೀನಿ. ಇಷ್ಟು ಮಾತ್ರ. ಹಿಂದೆ ನಾನು ಟೂರಿಂಗ್ ಸಿನಿಮಾ ನಡೆಸುವಾಗ ಗಾಂಧಿನಗರದಲ್ಲಿ ನಾನು ಹೋಗಿ ಸಿನಿಮಾ ನೋಡ್ಬಿಟ್ಟೆ ಡಬ್ಬ ಹಾಕ್ತಿದ್ದೆ. ಡಬ್ಬ ಎತ್ಕೊಂಡೋಗಿ ಗಾಂಧಿನಗರಕ್ಕೆ ಬಸ್ ಸ್ಟ್ಯಾಂಡ್ಗೆ ಹಾಕಿ ಎತ್ಕೊಂಡೋಗಿ ನಮ್ಮೂರಲ್ಲಿ ಬಿದ್ದಿದ್ದು. ಸತ್ಯ ಹರೀಶ್ ನಾನು ಸಿನಿಮಾನ 14 ಸತಿನೂ 15 ಸತಿ ನೋಡಿದ್ದೀನಿ. ಹಿಂದೆ ಮದುವೆ ಆದ್ಮೇಲೆ ಮೈಸೂರಲ್ಲಿ ನಾನು ಹೆಂಡ್ತಿನೂ ಕರ್ಕೊಂಡು ಹೋಗಿದ್ದೆ ಸತ್ಯ ಹರೀಶ್ ನಾನು ತೋರ್ಸಕ್ಕೆ ನಾನು. ಸೊ ಅಷ್ಟು ನಮಗೂ
ಅಂದ್ರೆ ಈಗ ಏಜ್ ಗ್ಯಾಪ್ ಡಿಫ್ರೆನ್ಸ್ ಜಾಸ್ತಿ ಆಗೋಯ್ತು. ಪಾಪ ಕಲಾವಿದನ್ನ ಕೂರಿಸೋದು ನಮಗೂ ಕಷ್ಟ ಆಗ್ಬಿಟ್ಟಿದೆ. ಬಹಳ ಒಳ್ಳೊಳ್ಳೆಯವರೆಲ್ಲ ಬರ್ತಾ ಇದ್ದಾರೆ. ಅಂದ್ರೆ ಕಲೆ ಯಾರಪ್ಪನ ಆಸ್ತಿನೂ ಅಲ್ಲ, ಯಾರು ಬೇಕಾದ್ರೂ ಎಷ್ಟು ಮಟ್ಟಕ್ಕೆ ಬೆಳೀಲಿಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನೇರ ನಿಷ್ಠುರವಾದಿ ಅಷ್ಟೇ ಅಲ್ಲ, ನಾನು ಚಿತ್ರ ಪ್ರೇಮಿಯೂ ಹೌದು ಎನ್ನುವುದನ್ನು ವ್ಯಕ್ತಪಡಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು. ಅವರ ನುಡಿಗಳಿಗೆ ಮತ್ತೊಂದು ಸುತ್ತಿನ ಚಪ್ಪಾಳೆಯ ಗೌರವ. The Karnataka government, under the able leadership of Chief Minister Shri Siddaramaiah, has implemented several initiatives to encourage Kannada films, including setting up a selection committee to review films for financial assistance. ಕನ್ನಡ ಚಿತ್ರರಂಗದ ಬಗ್ಗೆ ಅಪಾರವಾದ ಪ್ರೀತಿಯುಳ್ಳ, ಪ್ರೋತ್ಸಾಹ ಮಾಡುವಂತಹ ಮನಸ್ಸುಳ್ಳ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನುಡಿಗಳನ್ನ ಆಲಿಸುವಂತಹ ಹೊತ್ತು ಇದಾಗಿದೆ. ಅಭಿಮಾನ ಪೂರ್ವಕವಾಗಿ ಬರಮಾಡಿಕೊಳ್ಳೋಣ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು.